ಸೊಲಕುಡಕ್ಕೆ ಹೋದೆವು ಅಂದರೆ ನಾವು ಒಂದೇ ಸಲ ಕೊಳ್ಳಿ ಹಿಲ್ಸ್ ಹಬ್ಬಿ ಆಚೆ ಕಡೆಯಿಂದ ಸಿಲಮ್ಗೆ ಹೋದ್ರೆ ಆಯ್ತು ಅಂತ ಹೇಳ್ಕೇರಿ ಈ ರೂಟ್ ತೊಗೊಂಡೆವು. ಏನಿರಲಿ ಅಂದ್ರೆ ರೋಡ್ ಒಂದು ಸ್ವಚ್ಛ ಇರಲ್ಪ. ಇಂಥ ಆಫ್ ರೋಡ್ನ್ಯಾಗ ಲಗೇಜ್ ಹಾಕ್ಕೊಂಡು ನಮ್ಮದು ಏನಪ್ಪ ನಮ್ಮ ಗೋಳ ಯಾರಿಗೆ ಬೇಕು? ಏಯಪ್ಪು ಹಿಂಗೆ ಬಂಡದ ನೋಡಿ ವಾ ರೋಡ್ ನೋಡ್ರಿ ಅದು ರೋಡ್. ಇವು ಪೂರಾ ಸಾಮಾನು ಸುದ್ದ ಮಾಡತನ ಹೊಕ್ಕೈತಿನ ಅರ್ಧ ತಾಸು. ಸೊ ಗುಡ್ ಮಾರ್ನಿಂಗ್ ಎವ್ರಿವನ್, ಮತ್ತೊಂದು ಹೊಸ ದಿನ ಸ್ಟಾರ್ಟ್ ಆಗೈತಿ. ನಮ್ಮ ಈ ರೈಡ್ ಬಂದು 11ನೇ ದಿನಕ್ಕೆ ಕಾಲಿಟ್ಟೈತಿ. ಆ್ಯಂಡ್ 11ನೇ ದಿನಕ್ಕೆ ನಾವು ಅದೇವ್ರಿ ಸೀದಾ ತಂಜಾವೂರಿನಾಗ. ನಿನ್ನೆ ಕೊಡೈಕೆನಲ್ದಿಂದ ವಿಡಿಯೋ ಮಾಡೋದು ನಿಲ್ಸಿದ್ದೀವಿ, ಯಾಕಂದ್ರೆ ಗೋಪುರದ ಬ್ಯಾಟ್ರಿನೂ ಇದ್ದಿದ್ದಿಲ್ಲ, ಕತ್ತಾಗೋಕೆ ಬಂದಿತ್ತು. ಸೊ ಯಾವುದು ವಿಡಿಯೋ ಇರೋದಿಲ್ಲ ಅಂತ ಹೇಳಿ ಗೋಪುರ ತೆಗೆದು ಬಿಟ್ಟಿದ್ದೀವಿ. ಸೊ ಈಗೇನೈತಿ, ನಾವು ನಿನ್ನೆ ಅಪ್ರಾಕ್ಸಿಮೇಟ್ಲಿ ಟೋಟಲ್ ಮುನ್ನಾರಿಂದ ಕೊಡೈಕೆನಲ್ಲಿಂದ ಹೊಳ್ಳೆ ತಂಜಾವೂರಿಗೆ ಬಂದು ಅಪ್ರಾಕ್ಸಿಮೇಟ್ಲಿ 410 ಕಿಲೋಮೀಟರ್ ಆಗೈತ್ರಿ. ಅದು ಎಸ್ಟಿಮೇಷನ್ ಇಟ್ಟಿದ್ದೆ 296 ಕಿಲೋಮೀಟರ್ ಅಷ್ಟೇ ಇತ್ತು. ನಾವು ಕೊಡೈಕೆನೆಲ್ಲ ಆ್ಯಕ್ಚುಲಿ ಕ್ಯಾನ್ಸಲ್ ಮಾಡಿದೆವು. ಕ್ಯಾನ್ಸಲ್ ಆಗಿದ್ದು ಹೊಳ್ಳೆ ಹೋಗೋಣ ಅಂತ ಹೇಳಿ ಪ್ರಿಪೇರ್ ಆಗಿ, ಅದು ಯಾವುದೋ ಫಾರೆಸ್ಟ್ ರೋಡ್ ಇತ್ತು. ಅದು ಆ್ಯಕ್ಚುಲಿ ಅದು ನಮ್ಗೆ ಅಲಾವಣೆ ಇರೋಂಗಿಲ್ಲ. ಆ ಫಾರೆಸ್ಟ್ ರೋಡ್ನಾಗ ಹೋಗಿದ್ದೀವಿ. ಆ್ಯಂಡ್ ಅದೊಂದಂತರೂ ಸ್ವಲ್ಪ ಸ್ಕೇರಿ ಇತ್ತು, ಅಂಥದ್ದೇನಿದ್ದಿಲ್ಲ, ಬಟ್ ಸ್ವಲ್ಪ ಇತ್ತು ಅಷ್ಟೇ. ಸೊ ಕೊಡೈಕೆನಲ್ದಿಂದ ಗುನಾ ಕೇವ್ ನೋಡಿಕೊಂಡು ನಾವು ಸೀದಾ ತಂಜಾವೂರು ಬಂದೀವಿ. ರಾತ್ರಿ 12 ಸುಮಾರು ಇಲ್ಲಿ ಬಂದು ಮುಟ್ಟಿದ್ದೀವಿ. ಸೊ ಅದಕ್ಕೆ ರಾತ್ರಿ ಯಾವ ವಿಡಿಯೋ ಮಾಡಿಲ್ಲ, ಟೈರ್ಡ್ ಭಾಳ ಆಗಿತ್ತು. ಸೊ ಅದಕ್ಕೆ ಮುಂಜಾನೆ ಚಾಲು ಮಾಡೀವಿ. ಸೊ ಈಗ ಅದಾವ್ರಿ ತಂಜಾವೂರ್ಗೆ. ಆ್ಯಂಡ್ ಮಿರರ್ ಭಾಳ ಹೊಲಿಸಿದ್ ಬೇಡ. ಆ್ಯಂಡ್ ನಾವು ಅದಾವ್ರಿ ತಂಜಾವೂರಿನಾಗ ಈಗ ಹೊಂಟೇವಿ. ಹಳೆಯ ಶತಮಾನದ ಬೃಹತ್ ಗುಡಿ ಕಡೆ ಹೊಂಟೇವಿ. ಆ್ಯಂಡ್ ಆ ಗುಡಿ ಹೆಸರು ಬಂದು ಬೃಹದೇಶ್ವರ ಟೆಂಪಲ್ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಐತಿಹಾಸಿಕ ಭಾಳ ಐತ್ರಿ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದು ಏನಂದ್ರೆ ಅದು 11ನೇ ಶತಮಾನದಾಗ ಕಟ್ಟ್ಯಾರ. ಅದ್ರ ಮ್ಯಾಗ ಇಟ್ಟಿರುವಂಥ ಆ ಏನು ಸ್ಟೋನ್ ಐತಲ್ಲ, ಅದು 80 ಟನ್ನಿಂದ ಸ್ಟೋನ್ ಐತ್ರಿ. ಸೊ ಅದನ್ನ ನೋಡಕ್ಕೆ ಹೋಗೋಣ. ಎಷ್ಟೋ ಮಂದಿ ಕನಸು ಈ ಜಾಗಕ್ಕೆ ಬಂದು ಅದನ್ನು ನೋಡ್ಬೇಕನ್ನೋದು. ಸೊ ನಾವು ಬಂದೇವಲ್ಲ, ನೋಡೋಣ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋನು. ಒಳಗೆ ಏನರ ವೀಡಿಯೋ ಮಾಡೋದು ಅಲಾವಿತ್ತಂದ್ರೆ ವೀಡಿಯೋ ಮಾಡಿರ್ತೀನಿ, ಇದ್ದಿದ್ದಿಲ್ಲ ಅಂದ್ರೆ ಹೊರಗಿಂದ ಒಂದೆರಡು ಸಿನಿಮ್ಯಾಟಿಕ್ ಕ್ಲಿಪ್ ಇರ್ತಾವೆ, ನೋಡೋಣ ಅಂತ ಹೋಗೋನು. ದರ್ಶನ ಮಾಡೋನು, ಬರೋಮ್ದ ನಾಷ್ಟ ಮಾಡೋನು, ಬಂದು ಎಲ್ಲ ಪೂರ ಪ್ಯಾಕ್ ಮಾಡೋನು. ಸೀದಾ ಕೊಳ್ಳಿ ಹಿಲ್ಸ್, ನಮ್ಮ ಬೆಂಗಳೂರು ಕಡೆ ನಮ್ಮ ಜರ್ನಿ ತಂಜಾವೂರಿನಾಗೆ. ಸೌತ್ ಇಂಡಿಯಾ ಟ್ರಿಪ್ ಬಂದು ತಂಜಾವೂರಿಗೆ ಎಂಡ್ ಆಗ್ತೈತ್ರಿ. ಲಾಸ್ಟ್ ಕೊಳ್ಳಿ ಹಿಲ್ಸ್ ಇಟ್ಕೊಂಡು ಬೆಂಗಳೂರು ಹೋಗ್ತೇವೆ. ಬೆಂಗಳೂರಿನಾಗ ಒಂದಿನ ಆದ್ರೆ ಸ್ಟೇ ಇರ್ತೇವೆ. ಆ್ಯಂಡ್ ನೆಕ್ಸ್ಟ್ ನಮ್ಮೂರ ಕಡೆ ಪಯಣ ಕಂಟಿನ್ಯೂ ಮಾಡೋಣ್ರಿ. ಸೌತ್ ಇಂಡಿಯಾ ಟ್ರಿಪ್ ಫೈನಲಿ ಮುಗ್ಯಾಕ ಬಂತು. ರೋಡಿಗದೇವ್ರಿ. ಆ್ಯಂಡ್ ಗುಡಿ ನೋಡ್ರಿ ಇಲ್ಲೇ ಕಾಣ್ತದ. ಬಗ್ಗೆ ಹೇಳಿದಲ್ರಿ, ಆ ಗುಡಿ ಅಲ್ಲಿ ಮ್ಯಾಗ ಐತ 80 ಟನ್ನಿಂದ ಕಲಿಟ್ರಿ ಅಲ್ಲಿ ಮ್ಯಾಗ. ಅದು ಹೆಂಗೆ ಇಟ್ರು ಅವಾಗಿನ ಕಾಲಿಗೆ ಇನ್ನಾದರೂ ಥಿಂಕ್ ಮಾಡೋಕ್ಕೆ ಆಗೋದಿಲ್ಲ. ಆ್ಯಂಡ್ ಇಲ್ಲಿ ನಂದಿ ನೋಡ್ರಿ. ಆ್ಯಂಡ್ ಓವರ್ ಆಲ್ ಇಲ್ಲಿದು ಆರ್ಕಿಟೆಕ್ಚರೇ ಹುಚ್ಚಿಡಿದ್ರಿ. ಅದು ಮ್ಯಾಗ ಏನು ನಿಮಗೆ ಆ ಕಲ್ಲು ಕಾಣ್ತೈತ್ಲ, 80 ಟನ್ನಿಂದ ಕಲ್ಲು ಐತ್ರಿ. ಅದು ಕಳಿಸೋದು ಕೆಳಗಿರೋ ಕಲ್ಲು. ಆ್ಯಂಡ್ ಅದ್ರಂಥವು ಸಣ್ಣನೂ ಅದಾವ ರೀ, ಬಟ್ ಅಷ್ಟಿದು ಇಲ್ಲ. ನಿಮಗೆ ಕ್ಯಾಮ್ರಾದಾಗ ತೋರಿಸೋದಲ್ಲಿ ಏನೇ ಇದೆ, ಇಲ್ಲಿ ಅದು ಏನೋ ಹತ್ತದೇ ಇಲ್ಲ. ಇಲ್ಲಿ ಮುಂದೆ ಬಂದು ನೋಡಿದ್ರೆ ಅದರ ಆರ್ಕಿಟೆಕ್ಚರ್ 11ನೇ ಶತಮಾನದಾಗ ಚೋಳ ರಾಜ್ಯದ ಅಧಿಪತಿ ಒಳಗೆ ಆಗಿದ್ದೀವಲ್ಲ. ಅದ್ರ 80 ಟನ್ನಿಂದ ಎಷ್ಟು ಹ್ಯಾಂಗೆ ಮ್ಯಾಗ ಇಟ್ಟರು ಏನೋ, ಅದ್ರ ಬಗ್ಗೆ ವಿಚಾರ ಮಾಡಿದ್ರೆ ಹೆಂಗೆ ಮಾಡ್ಯಾರ ಅಂತೇಳಿ ನಮಗೂ ತಿಳಿಯೋದೇ ಇಲ್ಲ. ಯಾಕಂದ್ರೆ ನಾನು ಹೇಳ್ತೀನಿ ರೀ, ವಿಡಿಯೋದಾಗ ಏನೇನು ಗೊತ್ತಾಗಿಲ್ಲ. ಇಲ್ಲಿ ಮುಂದೆ ಬಂದಾಗ ಈ ಗುಡಿದು ಕಣ್ಣಾರ ನೋಡ್ತಿರಲ್ಲ. ಸರಿ, ಏನಿಲ್ಲ ಅಂದ್ರೆ ಒಂದು 10 ಸಲ ಭೂಕಂಪ ಆಗೈತೆ ಅಂತ. ಎಷ್ಟು ಭೂಕಂಪ ಆದರೂ ಇದು ಅಳಗಾಡಿಲ್ಲ ರೀ ಗುಡಿ. ಮತ್ತು ಅವೆಲ್ಲ ಲಾಕ್ ಅದಾವಲ್ಲ ರೀ, ಇಂಟರ್ ಲಾಕ್ ಅದಾವ ಒಳಗೆ ಕಲ್ಲ. ಇಲ್ಲಿ ಕಾಣ್ತೈತೆ ನೋಡ್ರಿ. ಒಳಗಿಂದ ಬೇರೆ ಹೊರಗಿಂದ ಬೇರೆ. ಲಾಸ್ಟ್ ಒನ್ ಟೈಮ್ ಈ ಗುಡಿ ನೋಡ್ಕೊಂಬಿಡ್ರಿ. ತಂಜಾವೂರದಿಂದ ಈಗ ಹೊಂಟೇವ್ರಿ ಸೇಲಂ ಕಡೆ ಕೊಳ್ಳಿ ಹಿಲ್ಸ್. ಇವತ್ತು ಕೊಳ್ಳಿ ಹಿಲ್ಸ್ ಎಕ್ಸ್ಪೀರಿಯನ್ಸ್ ಮಾಡೋದ್ರಿ. ಆದರೆ ಇವತ್ತು ನೆಗೆಟಿವ್ ಬಿಡಕ್ಕೆ ತಯಾರಿಲ್ಲ. 3-4 ದಿನ ಆಯ್ತು
ಪೂರ ಆವಾಜ ಚೇಂಜ್ ಆಗೈತಿ, ಪೂರ ಏನು ಎನರ್ಜಿ ಇಲ್ಲ ನೋ ಪ್ರಾಬ್ಲಮ್. ಓಕೆ ಅದ್ರ ಏನೆಲ್ಲ ಕಾಮನೇ. ನಾಷ್ಟ ಮಾಡೋನು ಇಲ್ಲಿ ಇಡ್ಲಿ ಬಿಟ್ಟರೆ ಮತ್ತೇನೋ ತಿನ್ನೋದಿಲ್ಲ ರೀ. ನಾವು ಟ್ರಿಪ್ಪಿಗೆ ಬಂದಾಗಿರೋದು ಬರೀ ಇಡ್ಲಿ ಬಿಟ್ಟರೆ ಭಾಳ ಅಂದ್ರೆ ಒಂದೇ ಸಲ ನಿನ್ನೆ ಪರೋಟ ತಿಂದೆವು, ಇಲ್ಲ ಬರೀ ಇಡ್ಲಿ 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 ಅಷ್ಟು. ಅದು ಮಾಡೋನು ಬ್ಯಾಗ್ ಪ್ಯಾಕ್ ಮಾಡೋನು ಸೀದಾ ನಿಮಗೆ ಸಿಗ್ತೀನಿ ಮೋಟೋ ಬ್ಲಾಗ್ನಾಗ. ಆ್ಯಂಡ್ ಈಗ ತಂಜಾವೂರದಿಂದ ಸೋಲಕ್ಕುಡು ಕಡೆ ಹೊಂಟೇವ್ರಿ. ಸೋಲಕ್ಕುಡು ಯಾಕಂದ್ರೆ ಕೊಳ್ಳಿ ಹಿಲ್ಸ್. ನಾವು ತಿರುಚಪಲ್ಲಿಗೆ ಹೋದೆವಂದ್ರೆ ಮತ್ತು ಅದು ಡಬಲ್ ರೋಡ್ ತೋರಿಸೈತಿ. ಹೊಳ್ಳೆ ಕೊಳ್ಳಿ ಹಿಲ್ಸ್ ಹಬ್ಬಿ ಮತ್ತು ಅದೇ ರೂಟಿನ ಮೇಲೆ ಹೊಳ್ಳೆ ರಿಟರ್ನ್ ಬಂದು ಸೇಲಂಗೆ ಹೋಗೋದಾಕೈತಿ. ನಾವೇನು ಮಾಡಿದೇವಿ, ಇಲ್ಲೇ ತಂಜಾವೂರದಿಂದ ಸೋಲಕ್ಕುಡು ಹೊರಗೆ ಹೋಗ್ತೈತ್ರಿ. ಸೋಲಕ್ಕುಡಕ್ಕೆ ಹೋದೆವಂದ್ರೆ ನಾವು ಒಂದೇ ಸಲ ಕೊಳ್ಳಿ ಹಿಲ್ಸ್ ಹಬ್ಬಿ ಆಚೆ ಕಡೆಯಿಂದ ಸೇಲಂಗೆ ಹೋದ್ರೆ ಆಯ್ತು ಅಂತ ಹೇಳ್ಕೆ ರೀ ಈ ರೂಟ್ ತೊಗೊಂಡೆವು. ಇಲ್ಲದ ಸೋಲಕ್ಕುಡು 165 ಕಿಲೋಮೀಟ್ರದ 4 ತಾಸು 9 ನಿಮಿಷ ತೋರಿಸ್ಲತೈತಿ. ಯಾಕೋ ಭಾಳ ತೋರಿಸ್ಲತೈತಿ ಒಂದಾಗಿ ಟೈಮ್. ರಾಜ ಚೋಳ 1 ಅವರ್ ಆಳಿದಂಥ ಈ ಊರದ ಅಂಥ ಬೃಹದ್ದೇಶ್ವರ ಗುಡಿ ಕಟ್ಟ್ಯಾರ್ರಿ. ನಾ ಹೇಳ್ತೀನಿಲ್ಲ, ಖರೇನೆ ನಿಮ್ಗೆ ಕ್ಯಾಮ್ರಾದಾಗ ನಿಮ್ಗೆ ಏನೂ ಗೊತ್ತಾಗೋದಿಲ್ಲ. ಮುಂದೆ ಇಲ್ಲಿ ಲೈವ್ ಬಂದು ನೋಡಿದಾಗ ಗುರ್ತಾಕೈತಿ ನಿಮ್ಗೆ ಅದ್ರದ್ದು ಆರ್ಕಿಟೆಕ್ಚರ್ ಹೆಂಗೆ ಅದ ಹೇಳಿ. ಔಟ್ಸ್ಟ್ಯಾಂಡಿಂಗ್ ಅಂತಾರಲ್ಲ, ಅಮೇಝಿಂಗ್. ಭಾಳ ಭಾಳ ಮಸ್ತದ. ಪರ್ಸ್ನಲಿ ಭಾಳ ಇಷ್ಟ ಆಯ್ತು ರೀ ಅದು. ಹೊಲದಾಗ ಏನು ಬೆಳಿತಾರೆ ಗೊತ್ತೇನ್ರಿ? ರೈಸ್ ಭಾಳ ಬೆಳಿತಾರೆ. ಮ್ಯಾಕ್ಸಿಮಮ್ 80% 90% ಏನು ಮಾಡ್ತಾರಲ್ಲ ಇವ್ರು ಪೂರ ರೈಸ್ ಬೆಳಿತಾರೆ. ಇನ್ನೊಂದು 10%ನಾಗ ಕೋಕೋನಟ್ ಟ್ರೀ. ಎಲ್ಲಿ ನೋಡಿದ್ರು ಬರೀ ನಿಮ್ಗೆ ರೈಸಿಂದ ಹೊರನೇ ಕಾಣ್ತಾವೆ. ಈ ಕಡೆ ಹೆಚ್ಚಿಗೆ ಇವರೇ ಪ್ರೊಡಕ್ಷನ್ ಐತ್ರಿ ಜಾಸ್ತಿ, ತಂಜಾವೂರೇ. ಆ್ಯಂಡ್ ಈ ತಂಜಾವೂರು ಹಿಡಿದು ನಮ್ಮ ಸೌತ್ ಇಂಡಿಯಾದ ಈ ರೈಡ್ ಬಂದು ಕಂಪ್ಲೀಟ್ ಆಗ್ತದೆ. ಆ್ಯಂಡ್ ಇನ್ನೇನೂ ಇಲ್ಲ, ಏನು ನೋಡೋದಿಲ್ಲ, ಏನೂ ಇಲ್ಲ. ಸೀದಾ ಕೊಳ್ಳಿ ಹಿಲ್ಸ್ ಏನದಲ್ಲ, ವಾಯ ಕೊಳ್ಳಿ ಹಿಲ್ಸ್ ಹಿಡಿದು ನಾವು ಬೆಂಗಳೂರಿಗೆ ಹೋಗ್ತೇವೆ ರೀ. ಇವತ್ತು ಬೆಂಗಳೂರಿಗೆ ಹೋಗೋದಲ್ಲ ಅಂದ್ರೆ ಅದಕ್ಕಿಂತ ಮೊದಲ ರೈಲ್ವೆ ಸ್ಟೇ ತೊಗೊಂಡಿರ್ತೇವೆ. ಆಲ್ಮೋಸ್ಟ್ ಎಟ್ಟೆ ಲೇಟ್ ಆದ್ರೆ ಬೆಂಗಳೂರಿಗೆ ಹೋಗ್ತೇವೆ ರೀ. ಸೊ ಸೌತ್ ಇಂಡಿಯಾದ ಈ ರೈಡ್ ಭಾಳ ಅಂದ್ರೆ ಭಾಳ ಮಸ್ತ್ ಹೋಯ್ತು. ನಾ ಸೀದಾ ಬಂದಿದ್ದೆವು ಮೈಸೂರು ವಾಯ ಬಂಡೀಪುರದಿಂದ ಕೊಚ್ಚಿ ಕಡೆ ಹೋಗ್ತೇವೆ ರೀ. ಕೊಚ್ಚಿ ಎಲ್ಲ ಮುಗಿಸ್ಕೊಂಡು ತಿರುವನಂತಪುರಂ ಕಡೆ ಬರ್ತೇವೆ ರೀ. ಶ್ರೀ ಪದ್ಮನಾಭ ಸ್ವಾಮಿ ದರ್ಶನ ತೊಗೋತೇವೆ. ಅದಾದ್ಮ್ಯಾಗ ನಾವು ಆಜಿಮಲ ಶಿವ ಟೆಂಪಲ್ ಕಡೆ ಹೋಗ್ತೇವೆ ರೀ. ಅದು ಎಲ್ಲ ಮುಗಿಸ್ಕೋತೇವೆ. ಕನ್ಯಾಕುಮಾರಿ ದ ಲಾಸ್ಟ್ ಪಾಯಿಂಟ್ ಆಫ್ ಇಂಡಿಯಾ, ಸದರ್ನ್ ಮೋಸ್ಟ್ ಟಿಪ್ ಆಫ್ ಇಂಡಿಯಾ, ಅಲ್ಲಿನೂ ಹೋಗಿ ಬರ್ತೇವೆ ರೀ. ಅದಾದ್ಮ್ಯಾಗ ಹೋಗ್ತೇವೆ ರಾಮೇಶ್ವರಂ ಆ್ಯಂಡ್ ಧನುಷ್ಕೋಡಿ ಜ್ಯೋತಿರ್ಲಿಂಗ ದರ್ಶನನೂ ಮಾಡ್ತೇವೆ. ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ನೋಡ್ತೇವೆ. ರಾಮಸೇತು ನೋಡ್ತೇವೆ. ಫ್ಲೋಟಿಂಗ್ ಕಲ್ಲು ನೋಡ್ತೇವೆ. ಕಲ್ಲು ಏನು ತೇಲ್ತಿರ್ತೈತಲ್ಲ, ಅವಾಗೇನು ಯೂಸ್ ಮಾಡ್ಯಾರಲ್ಲ ಆ ಕಲ್ಲು ನಾವು ನೋಡ್ತೇವೆ ರೀ. ಅದಾದ್ಮ್ಯಾಗ ಮಧುರಾಯಿ ಕಡೆ ಬರ್ತೇವೆ ರೀ. ಮಧುರಾಯಿ ಕಡೆ ಬರೋಣ. ಮಧುರಾಯಿ ಮೀನಾಕ್ಷಿ ದರ್ಶನ ತೊಗೋತೀವಿ. ಅದ್ರ ಮೊಬೈಲ್ ಅಲಾವಿಲ್ಲ ಅಂತ ಹೇಳಿ ನಿಮಗೆ ತೋರಿಸಿಲ್ಲ ಅದ್ರಾಗ ಅಷ್ಟೇ. ಆ್ಯಂಡ್ ಅದು ಬಿಟ್ಟರೆ ಸೀದಾ ಮುನ್ನಾರ್ಗೆ ಹೋಗ್ತೇವೆ. ಮುನ್ನಾರ್ ಟೀ ಮ್ಯೂಸಿಯಮ್ ನೋಡಿದೇವಿ. ಆಮೇಲೆ ಅಲ್ಲಿರೋ ಎಸ್ಟೇಟ್ಗಳಿಗೆ ಅಡ್ಡಾಡಿದೇವಿ. ಅದಾದ್ಮ್ಯಾಗ ಬಂದು ಜಿಪ್ಲೈನ್ ಮಾಡ್ಬೇಕಂದೇವಿ. ಅದೊಂದೇ ಸ್ಯಾಡ್ ನ್ಯೂಸ್. ಜಿಪ್ಲೈನ್ ನಮಗೆ ಅವತ್ತಿನ ದಿನ ಸೂಟಿತ್ತು. ನಿನ್ನೆ ದಿನನೇ ಹೋಗಿದ್ದೇವೆ. ನಿನ್ನೆ ಸೂಟಿತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಒಳ್ಳೆ ಬರೋ ಮುಂದೆ ಕೊಡೈಕೆನಾಲ್ ಪ್ಲ್ಯಾನ್ನಾಗ ಫಸ್ಟ್ ಐತ್ರಿ. ಆಮೇಲೆ ನಾನು ತೆಗೆದಿದ್ದೆ ಅದನ್ನು ಹೋಗೋದು ಬೇಡ ಅಂತ ಹೇಳಿ. ಆಮೇಲೆ 45 ಕಿಲೋಮೀಟ್ರ್ ಅಷ್ಟೇ ದೂರ ಐತೆ ಹೇಳ್ಕೇರಿ ಪ್ಲಾನ್ ಹಾಕಿದ್ದೆಲ್ಲ. ಅಣ್ಣ ಬಿಡ್ಬೇಕಲ್ರಿ, ಇಲ್ಲಿ ತನಕ ಬಂದೇವಿ. 45 ಕಿಲೋಮೀಟ್ರ್ ಏನು ಭಾಳ ದೂರ ಇಲ್ಲ, ಹೋಗೋಣ ಅಂತ ಹೇಳಿದ್ರೆ ಆಯ್ತು ಅಂತ ಹೇಳಿ ಅದಕ್ಕೂ ತಯಾರಾದೆವು. ಆ ಘಾಟ್ನಾಗ ಆ್ಯಕ್ಚುಲಿ ಅದು ರೋಡೇ ಬೇರೆ ಐತ್ರಿ. ಏನು ಕೊಡೈಕೆನಾಲ್ಗೆ ಬರೋಗ ಇಂಥ ರೋಡೇ ಬರ್ತೈತೆ. ಹೈವೇದಂದು ಘಾಟ್ ಹಾಕ್ತೇವೆ ಅಷ್ಟೇ. NH ರೋಡಿಂದ ಘಾಟ್ ಹಾಕ್ತೇವೆ. ಆದ್ರೆ ನಾವು ಹೋಗಿದ್ದು ಒಳಗಿಂದ ರೋಡ್. ಅದು ಯಾವುದೋ ಊರ ಹೆಸರು ನೆನಪೇಪರ್ ಆಗ್ತಿಲ್ಲ. ಬಟ್ ಆ ಊರಿಂದ ಹೋಗೀವಿ. ಆ್ಯಕ್ಚುಲಿ ಅಲ್ಲಿ ಲೋಕಲ್ಸ್ ಏನು ಮ್ಯಾಗ ಘಾಟ್ದಾಗಿರ್ತಾರಲ್ಲ ಅವ್ರಿಗೆ ಅಷ್ಟೇ ಇರೋಕ್ಕಲ್ಲಿ ಪರ್ಮಿಷನ್ ಐತ್ರಿ. ಅಂದ್ರೆ ಅವ್ರಿಗೆ ಅಷ್ಟೇ ಹೋಗಾಕಲ್ಲಿ ಈ ದಾರಿ. ನಾ ಏನು ಮಾಡೀನಿ, ಬೈಕ್ ತೊಗೊಂಡು ಹೋಗ್ಬಿಟ್ಟೆ. ಫಾರೆಸ್ಟ್ ಆಫೀಸರ್ ಬಿಡಲಿಲ್ಲ ರೀ. ಅವಾಗ ಏನು ಮಾಡಿದೆ, ಲೋಕಲ್ಸ್ ಒಬ್ಬ ನಾವು ಸ್ವಲ್ಪ ಹಿಂದಿ ಬರ್ತಿತ್ತು ಅವನಿಗೆ. ನಾವು ಕೇಳಿದೆ ಅವನಿಗೆ ಎದಕ್ಕೆ ಬಿಡೋಂಗಿಲ್ಲ, ಆ್ಯಕ್ಚುಲಿ ಅದು ರೋಡೇ ಬೇರೆ ಐತಿ, ಇದು ರೋಡೇ ಬೇರೆ ಐತೆ ಅಂದ. ಈಗ ಇಲ್ತನ ಬಂದೆ, ವಾಪಸ್ ಹೋಗೋದಂತೂ ಆಗೋದಿಲ್ಲ ಅಂತ ಹೇಳೋಣ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡೇವಿ. ಆಮೇಲೆ ಒಬ್ಬನಿಗೆ ಗಾಡಿ ಹಿಂದೆ ಕುಂಸ್ಕೊಂಡು ಹೇಳಿದೆ, ಹಿಂದೆ ಕೂತಿದ್ದಲ್ಲ ರೀ. ಆ ವಿಡಿಯೋದಾಗ ತೋರಿಸಿದೆ ಅಲ್ಲ, ಇನ್ನಿ ವಿಡಿಯೋನಾಗ ಬಂದಿರ್ತಾನೆ ನೋಡ್ರಿ. ಅವನಿಗೆ ಕೊಡೈಕೆನಾಲ್, ಅವನಿಗೆ ಯಾವುದೋ ಪೆರ್ನಕುಲಮ್ ಯಾವುದೋ ಒಂದು ಊರು ಐತಲ್ಲ, ಅಲ್ಲಿ ತನಕ ಡ್ರಾಪ್ ಕೊಟ್ಟೇವ್ರಿ. ಅವನಿಗೆ ಅಲ್ಲಿ ಬಿಟ್ಟು ನಾವು ಕೊಡೈಕೆನಾಲ್ ಗುನಾ ಕೇವ್ ನೋಡಿಕೊಂಡು ಅಲ್ಲಿ ಫ್ಯಾಕ್ಟ್ರಿ ಇದ್ರಿ, ಇದ್ರದ್ದು ಚಾಕ್ಲೇಟ್ ಫ್ಯಾಕ್ಟ್ರಿ ಅದ. ಆ ಫ್ಯಾಕ್ಟ್ರಿ ಎಲ್ಲ ನೋಡಿಕೊಂಡು ನಾವೇನು ಮಾಡಿದೆವು, ನಿನ್ನೆ ಡೈರೆಕ್ಟ್ ರಾತ್ರಿ 410 ಕಿಲೋಮೀಟ್ರ್ ರೈಡ್ ಮಾಡ್ಕೊಂಡು ತಂಜಾವೂರು ಕಡೆ ಬರ್ತೇವೆ ರೀ. ಆ್ಯಂಡ್ ತಂಜಾವೂರದಿಂದ ಮುಂಜಾನೆ ಜಲ್ದಿ ಎದ್ದು ಬೃಹದೇಶ್ವರ ಟೆಂಪಲ್ಗೆ ಹೋಗಿ ಅಲ್ಲಿ ದರ್ಶನ ಮಾಡಿ
ಆ್ಯಂಡ್ ಅಲ್ಲಿದಿಂತ್ರ ಈಗ ನಮ್ಮ ನಡೆ ಹೊಂಟಿದ್ರಿ ಕೊಳ್ಳಿ ಹಿಲ್ಸ್ ಕಡೆ. ಕೊಳ್ಳಿ ಹಿಲ್ಸ್ ಮುಗಿಸ್ಕೊಂಡು ಏನದ ಸೀದಾ ಹೋಗೋದೈತ್ರಿ ಬೆಂಗಳೂರಿಗೆ. ಬೆಂಗಳೂರಿನಾಗ ಒಂದಿನ ಸ್ಟೇ ಇದ್ದೇನದ, ನೆಕ್ಸ್ಟ್ ಡೇ ಬಿಜಾಪುರ ಕಡೆ ಹೋಗ್ಬಿಡೋಣಂತ. ಆ್ಯಂಡ್ ಈ ಜರ್ನಿ ಅಂದ್ರೆ ಭಾಳ ಮಸ್ತ್ ಇತ್ತು. ಆ್ಯಂಡ್ ಅಪ್ಕಮಿಂಗ್ ಜರ್ನಿಗಳು ಇನ್ನೂ ಭಾರಿ ಇರ್ತಾವೆ. ನಾವು ಹೇಳಿ ನಮ್ಮ ಕಡೆ 1 ಡೇ 2 ಡೇ ರೈಡ್ಗಳು ಇದಾವಲ್ಲ, ಭಾಳ ಕಡಿಮೆ. ಹೋದ್ರೆ ಹಿಂಗೆ ಒಂದು 5 ದಿನ ಹೋಗೋದು, 10 ದಿನ ಹೋಗೋದು, 15 ದಿನ ಹೋಗೋದು, ಇಂಥ ಬೇಕು. ಆ್ಯಂಡ್ ಈ ವರ್ಷನಾಗಂತೂ 2 ದೊಡ್ಡ ರೈಡ್ ಆದ್ರು ನಮ್ಮ. ಒಂದು ಮಹಾಕುಂಭಕ್ಕೆ ಹೋದಾಗ ನೇಪಾಳಕ್ಕೆ ಹೋಗಿ ಬಂದೆವು, 5,500 ಕಿಲೋಮೀಟ್ರ್ ಆಯಿತು. ಆ್ಯಂಡ್ ಅದು ಬಿಟ್ಟರೆ ಇದು ಆ್ಯಕ್ಚುಲಿ ಏನಿಲ್ಲ ಅಂದ್ರೆ 3,500 ಕಿಲೋಮೀಟ್ರ್ ಇದನ್ನೂ ಆಕೈತಿ. ಇವೆರಡು ಈ ವರ್ಷದ ಬಿಗ್ಗೆಸ್ಟ್ ರೈಡ್. ಅದು ವರ್ಷಕ್ಕೊಂದರೆ ದೊಡ್ಡದಾಗಬೇಕಾ, ಈ ಸಲ 2 ಅದು ಭಾರಿ ಆಯಿತು. ನೋಡೋಣ ಮುಂದಿನ ವರ್ಷನಾಗ ಏಸ್ ಹೊಡಿತೇವೆ ಏನೋ. ಅಂದ್ರೆ ಮುಂದಿನ ವರ್ಷನಾಗ ಏನದಲ್ಲ ಹೆಚ್ಚಿಗೆ ಹೊಡಿಯೋ ಸಾಧ್ಯತೆ ಆಗಲಿ ಅಂತ ಹೇಳಿ ನನ್ನ ಅಭಿಪ್ರಾಯ ಐತಲ್ಲ. ಅದಂತೂ ಆಗೋದೈತೆ, ಭಾಳ ವಿಚಾರ ಮಾಡಬಾರ್ದು. ಸೌಲಕ್ಕುಡು 150 ಕಿಲೋಮೀಟ್ರ್ ಐತಿ. ಟೈಮು 1:18 ರೈಟ್, 1:15 ಆಯ್ತು. ಹೋಗೋಕ್ಕೆ 3-4 ಆಕೈತಿ. ಕೊಳ್ಳಿ ಹಿಲ್ಸ್ ಇಳಿಯೋಕೆ 7 ಆಗ್ತೈತಿ. ಕೊಳ್ಳಿ ಹಿಲ್ಸ್ ಬಂದು ಏನದು ಗೊತ್ತೇನ್ರಿ, ಇಂಡಿಯಾಸ್ ಸದರ್ನ್ ಪಾರ್ಟ್ನಾಗ ಬರುವಂಥ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ರೋಡ್ ಅದ. ಅದ್ರದ್ದು ಎಲಿವೇಶನ್ ಒಂದೊಂದು ಟರ್ನಿಗೆ ಬರೋ ಎಲಿವೇಶನ್ನೇ ಜಾಸ್ತಿ ಐತ್ರಿ. ಭಾಳ ಹೈಟಿಗೆ ಐತಿ. ಭಾಳ ಕೇರ್ಫುಲ್ನಾಗ ಗಾಡಿ ಓಡಿಸ್ಬೇಕಾಕೈತಿ. ಸೊ ಅದನ್ನ ಇವತ್ತು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳಿ ಆ ರೂಟ್ ಹಾಕೊಂಡೇವೆ. ಇಲ್ಲ ಅಂದ್ರೆ ನಾವು ಡೈರೆಕ್ಟ್ ಹೈವೇ ಹಿಡ್ಕೊಂಡು ಸೇಲಮ್ಗೆ ಹೋಗಿ ಬೆಂಗ್ಳೂರಿಗೆ ಹೋಗಿಬಿಡ್ತಿದ್ದೆವು. ಇಲ್ಲಿ ತನಕ ಬಂದೆವು, ಅದನ್ನೆಲ್ಲ ಬಿಟ್ಟೋದ್ರೆ ಹೆಂಗೆ. ಆ್ಯಕ್ಚುಲಿ ನಮ್ಮ ಕಡೆ 4 ಮೇಜರ್ ಡೇಂಜರಸ್ ರೋಡ್ ಅದಾವೆ. ಎಲ್ಲ ನಾರ್ತಿಗೆ ಅದಾವೆ. ನಾರ್ತಿಗೆ ಜೋಜಿಲಾ ಪಾಸ್, ಖಾರ್ದುಂಗ್ಲಾ ಪಾಸ್, ಅವೇನೇನು ಬರ್ತಾವಲ್ಲ ಅವೆಲ್ಲ ಅದ್ರಾಗ ಬರ್ತಾವೆ. ಕೆಳಗೆ ಸದರ್ನಾಗ ಬರೋದು ಅಂದ್ರೆ ಕೊಳ್ಳಿ ಹಿಲ್ಸ್ ಒಂದೇ. 72 ಹೇರ್ಪಿನ್ ಬಂಡೇನ ಅದಾವ್ರಿ ಅದ್ರಾಗ. ಪೂರಾ ಒಳ್ಳೆ ಗಾಡಿ ಎಲ್ಲಿ ತಂದಿರ್ತೀವಿ ಅಲ್ಲೇ ತಂದು ಹೋಗ್ಬೇಕಾಕೈತೆ. ಓವರಾಲ್ ಟ್ರಿಪ್ ಅಂತೂ ಭಾಳ ಮಸ್ತ್ ಹೊಡೆದೇವಿ. ಆರಾಮ್ಸೆ, ಯಾವುದೋ ಹೈರಾಣಿಲ್ಲ, ಏನೂ ಇಲ್ಲ. ಸ್ವಲ್ಪ ನೆಗಡಿ ಜ್ವರ ಬಂದಿದ್ದವು, ಕಡಿಮೆ ಆಗ್ಯಾವು. ಫ್ಯೂಯಲ್ ಬ್ಲಿಂಕ್ ಪೆಟ್ರೋಲ್ ಹಾಕಿಸ್ಬೇಕ್ರಿ. ಪೆಟ್ರೋಲ್ ಪಂಪು ಬಂದೇ ಬಿಡುತ್ತೆ, ಭಾರತ್ ಐತಿ. ಇರಲಿ ಹಾಕ್ಸುಮ್. ₹101 ಫುಲ್. ಏನಿಟ್ಟು ಡ್ಯಾಮೇ ಒಣಗೈತಿದೆ ಈಗ, ನೀರೇ ಇಲ್ಲಿದ್ರಾಗ. ಗೂಗಲ್ ಮಹಾರಾಜರು ಎಲ್ಲೇ ಕರ್ಕೊಂಬಂದ್ರಿ, ಯಾವುದೋ ಒಂದು ಹಳ್ಳ್ಯಾಗ ಇಲ್ಲರೇ ಈ ಪರಿ ಹೊಲಸು ರೋಡ್ ಅದಾವ. ಲಗೇಜ್ ಒಂದು ಅದಾವಲ್ಲ ಹಿಂದೆ ಟಾಪ್ ಬಾಕ್ಸಿಗೆ, ಹಾಗೆ ಏನ್ರಿ ನೋಡ್ಲಾರೆ ಹೊಡೆದೇವಂದ್ರೆ ಕೆಳಗಿರೋ ಬುಷ್ ಇರ್ತಾವಲ್ಲ, ಪ್ಲೇಟ್ ಬುಷ್, ಅದನ್ನೂ ಹೊಕ್ಕವು. ಪ್ಲೇಟು ಹೊಕ್ಕೈತಿ. ಪ್ಲೇಟ್ ಬೆಂಡ್ ಆಗಿಬಿಡ್ತೈತಿ, ಬುಷ್ ಹರಿದು ಬಿಡ್ತೈತಿ. ಪೂರಾ ರಬ್ಬರ್ ಇರ್ತೈತಲ್ಲ, ಅದು ಕಟ್ಟಾಕೋದು ಬರ್ತೈತೆ. ಅದು ನನಗೂ ಮಲಯಾಳಂ ಒಂದು ಓದಕ್ಕೆ ಬರೋಂಗಿಲ್ಲ ರೀ. ಇಲ್ಲಾಂದ್ರೆ ಊರ ಹೆಸರು ಏನಂತ ಹೇಳಿಬಿಡ್ತಿದ್ದೆ ನಿಮಗೆ. ಆಹಾ, ಎಷ್ಟು ಚಲೋ ರೋಡ. ಒಮ್ಮಿಂದೊಮ್ಮೆ ಕುರಿಗಳು ಅಂಕಲ್ಲು ಕುಂತವನೆ, ಚಸ್ಮಾ ಹಾಕೊಂಡವನೆ. ಲೈಫ್ನಾಗ ಸ್ವಲ್ಪ ಮಜಾಕು ಬೇಕ್ರಿ. ಬರೀ ಸೀರಿಯಸ್ನೆಸ್ ಇದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಆಯು ಬಡಿಗೆ ಹೀರುತ್ತಿರುವ ದೃಶ್ಯ. ಆಡುಮರಿಗಳು ಕಾಡಿನಲ್ಲಿ ನಾಪತ್ತೆ. ಆಯಿ ಹೋದಳು ಕಾಡಿನ ಒಳಗೆ. ಅದರಿಂದ ಆಡುಗಳ ಜೊತೆ ಆಯಿ ಗಾಯಬ್. ಮೌಂಟೇನ್ಸ್ ನೋಡ್ರಿ ಅವೆ ಎಷ್ಟು ಭಾರಿ ಕಾಂತಾವ. ವಾ. ಆ್ಯಂಡ್ ತೆಂಗಿನ ಮರಗಳು ಹಣ್ಣುಗಂಡು ಉದ್ದದ ಇವು. ಇಲ್ಲಿ ಹೇಳಿಲ್ಲ, ಮೇನ್ ಬೆಳೆ ಬಂದ್ರೆ ರೈಸ್, ಬಿಟ್ರೆ ತೆಂಗಿನ ಗಿಡನೇ. ಇಲ್ಲಿ ಅವ್ರು ಯಾರೋ ಹೊಲ್ದವ್ರು ಎಲ್ಲರೂ ಕಂಡ್ರೆ ಅಂದ್ರೆ ಒಂದು ಕೊಡ್ತಾರೆ, ಹಂಗೆ ಕೇಳ್ಬೇಕು. ಇಲ್ಲೇ ಸುಮ್ಮನೆ ಕುಡ್ಬೋದು ಕೂತ್ಬಿಡೋದು. ಹೊರಗೆ ಹೋದ್ರೆ ₹60 ₹70 ಒಂದದಾವು. ಇಲ್ಲಾದ್ರೆ ಎಲ್ಲರೂ ದೂರಿಂದ ಬಂದಾರತ್ತೆ, ಸುಮ್ಮನೆ ಒಂದು 2 ಕೊಟ್ಟಿರ್ತಾರೆ, ಸುಮ್ಮನೆ ಕುಡ್ದು ಹೋಗ್ಬಿಡೋದು. ಓಹೋ, ಅಲ್ಲಿ ಮಂಜದಾಗ ಗುಡ್ಡ ಡಕ್ಕೊಂಡವು. ಇಲ್ಲಿ ಮಂಜ ಸಣ್ಣಗೆ ಬರಾತದ. ಚಾಲೂನೇ ಆಫ್ ರೋಡ್. ಯಪ್ಪ ಶಿವ.
ಏನದನ್ನು ವ್ಯೂ ನೋಡಬೇಕು, ಈ ರೋಡ್ ನೋಡಬೇಕು. ಇವು ಆಫ್ ರೋಡಿಂಗ್ ಬೈಕ್ ಹೆಂಗೆ ಗೊತ್ತೇನ್ರಿ, ಇವು ಪಂಚರ್ ಆಗೋದು ಭಾಳ ಕಡಿಮೆ. ಆಯ್ತಂದ್ರೆ ಇಟ್ಟು ಜೀವ ತಿಂತಾವಲ್ಲ, ಪೂರ ಗಾಲಿ ಉಚ್ಚಬೇಕು, ಟ್ಯೂಬ್ ಹೊರಗೆ ತೆಗಿಬೇಕು, ಸೊಲ್ಯೂಷನ್ ಹಚ್ಬೇಕಾದ್ರೆ ಆ ಸೊಲ್ಯೂಷನ್ ಹಚ್ಚಿ ಒಳ್ಳೆ ಟ್ಯೂಬ್ ಹಾಕಿ ಮತ್ತು ಹವಾ ಏರಿಸ್ಬೇಕು. ಆಯ್ತು, ನೀವು ಪಂಚರ್ ತೆಗಿಯಕ್ಕೆ ಬರ್ತೈತಿ, ಎಲ್ಲ ಟೂಲ್ ಐತಂದ್ರೆ ಮಾತು ಬೇರೆ ತೆಗಿತೀರಿ. ನಮಗೆ ತೆಗಿಯಾಕೆ ಬರೋದಿಲ್ಲ ಅಂದ್ರೆ ಏನು ಮಾಡೋದು? ಬರೀ ಹೈವೇ ಟು ಹೈವೇ ಬಂದ್ರೆ ಮಜಾ ಬರೋದಿಲ್ಲ ರೀ. ಇಂಥ ಹಳ್ಳಿ ರೋಡ್ಗಳು ಒಳಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಂದ್ರೆ ನಿಮಗೆಲ್ಲ ತಿಳಿತೈತಿ ಇಲ್ಲಿ ಜನ ಹೆಂಗೆ ಅದಾರ, ಅವ್ರ ನಡವಳಿಕೆ ಹೆಂಗೈತಿ, ಹೊಸದಾಗಿನವ್ರು ಬಂದ್ರೆ ಅವ್ರು ಟ್ರೀಟ್ ಹೆಂಗೆ ಮಾಡ್ತಾರೆ, ಅವರು ಯಾವ ವ್ಯವಸಾಯದ ಮ್ಯಾಗ ಡಿಪೆಂಡ್ ಅದಾರ. ಇದು ಯಾವುದೋ ರೋಡ್ ಬಂತಲ್ರಿ, ವಾಲುಕುಪ್ಪೆಟ್ಟಿ. ಹಾಂ, ಇದೇ ರೋಡ್. ಅಪ್ಪು ಗುಡ್ಡ ಏರಿಸ್ತಿದ್ದು ಅಣ್ಣ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಿ ಅಣ್ಣ? ಯಪ್ಪೋ ಶಿವ, ಪಕ್ಕ ಆಫ್ ರೋಡೇ ಇದು. ಮತ್ತೆ ಕೇಳ್ತೀನಿ ನಾವು, ತಾತ ಸೊಲಕ್ಕಡು 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 ರೋಡು ಹೋಗ್ಬೋದಾ? ಅಲೇ ಮನೆಗೆ ಹೋರ ಅಲೇ 0400 ಏನು ಬೆಂಡಗಳ ಅಪ್ಪೋ ಬೇಕಿತ್ತ ಇದೆ ನಮ್ಗೆ. ತುಸು ಕಂಟ್ರೋಲ್ ತಪ್ಪಂದ್ರು ಈ ಗಾಡಿ ಹೋಗಿದ್ರೆ ಗಾಡಿದೇನಿಲ್ಲ, ಹಿಂದೆ ಲಗೇಜ್ ಐತಿಲ್ಲ, ಹಿಂದೆ ವೇಟ್ ಭಾಳ ಅದ, ಭಾಳ ಎರ್ಕಿ ಬತ್ತ ಮುಂದಿನ ಗಾಲಿ ಎದ್ದೆ ಬಿಡ್ತೈತಿ ಸೀದಾ ಮ್ಯಾಕ. ಇಂಥ ರೋಡ್ ಇದ್ರು ನಡೀತದೆ ಖರೆ, ಆದ್ರೆ ಇಟ್ಟು ಏನಿರಲಿ ಅಂದ್ರೆ ರೋಡ್ ಒಂದು ಸ್ವಚ್ಛ ಇರಲ್ಪ. ಇಂಥ ಆಫ್ ರೋಡ್ನ್ಯಾಗ ಲಗೇಜ್ ಹಾಕ್ಕೊಂಡು ನಮ್ಮದು ಏನಪ್ಪ ನಮ್ಮ ಗೋಳ ಯಾರಿಗೆ ಬೇಕು? ನನಗೆ ಅನ್ಸೋ ಮಟ್ಟಿಗೆ ಈ ರೋಡಿಗೆ ಇಲ್ತಾನೆ ಯಾವ ಬೈಕರು ಬಂದಿಲ್ಲ ಅನ್ನಿಸ್ತದೆ. ನಮಗೆ ಹೊಸ ರೋಡ್, ಎಲ್ಲರೂ ಕೊಳ್ಳಿ ಹಿಲ್ಸಿಗೆ ಬರೋದಾಗ ಆಚೆ ಕಡೆ ಹದ್ದಿ ಅದೇ ರೋಡಿಂದ ಆಚೆ ಕಡೆ ಇಳಿತಾರೆ. ನಾವು ಹತ್ತಕ್ಕೆ ಬೇರೆ ರೂಟ್ ತೊಗೊಂಡೆವು. ಆಕ್ಸಿಡೆಂಟ್ ಝೋನ್ ಏರಿಯಾ, ಗೋ ಸ್ಲೋ. ಹೇಳಿಲ್ಲ, ರೋಡೇ ಭಾಳ ಹೊಲಸದ. ದಮ್ ಗಾಡಿ ಬಂದ್ ಮಾಡಿ ಬರ್ರಿ. ಎಲ್ಲದಾನ ಅಲ್ಲೇ ಬಿದ್ದಾನ. ಹಲೋ, ಲೇ ಯಾಕೆ ಬಿದ್ದಿ? ಏಯಪ್ಪು ಇರಲಿ ಏನಾಗಿಲ್ಲ. ಹಾಂ, ಬಾಬಾ ಗಾಡಿ ಐತೆ ಅಲ್ಲಿ ಇಟ್ಟು ಹಚ್ಚಿ ಕಡೆ ಬೀಳ್ತೈತೆ. ಇರಲಿ ಬಡ್ದಿಲ್ಲ. ಹಾಂ ಸರಿ, ಓಕೆ. ಯಾಕೆ ಅವಳ ಏನು ರೋಡ್ ನೋಡಿದ್ದು? ಎತ್ತ ಟ್ರ್ಯಾಕ್ಷನ್ ಬಂದ್ ಮಾಡ್ಬೇಕು. ಓಯ್ಯಪ್ಪ ಅಲ್ಲ, ಮೊದಲು ಗೇರ್ ಹಾಕಿ ಹೋಗ್ಬೇಕಂದ್ರೆ ಪೂರ ಎಕ್ಸ್ಲೇಟರ್ ಕೊಟ್ಟೆ ಹೊಳ್ಬೇಕ್ರಿ. ನೀ ಬಿದ್ದು ನನಗೆ ಎಕ್ಸಸೈಸ್ ಮಾಡಿಸಿದೆ. ಪಾಂಡೇಶ್ ಬೈ ಡಾಗೇಶ್ ಬೈ ಅಲ್ಲಿ ಬಿಟ್ಟ ಮ್ಯಾಗ ಹುಡುಗರು ಹೊಂಟಾರ ಮನಿಗಿ. ಬಾಯ್ 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 ಬಾಯ್. ಹೋದ್ ಮನ್ಯಾಗ ಹೋದ್ನಿ. ಆಯ್ತು, ಇನ್ನೊಂದು 13 ಕಿಲೋಮೀಟ್ರ್ ಐತ್ರಿ. ಸೊಲೋ ಕಡೆ ಬಂದೇವು ಅಂದ್ರೆ ಅಲ್ಲೆಲ್ರಿ ಚಾಗಿ ಬ್ರೇಕ್ ತೊಗೊಳು. ಮತ್ತು ನವಿಲ್ ಐತೆ ನೋಡ್ರಿ ಇಲ್ಲಿ, ನವಿಲು. ಈ ರೋಡ್ ನೋಡಾದ್ರೆ ನನಗೆ ಒಂದು ಹಾಡ ನೆನಪು ಬರ್ತೈತ್ರಿ. ಏನಂದ್ರೆ, ಇದು ಯಾರು ಬರೆದ ಕತೆಯೋ, ನನಗಾಗಿ ಬಂದ ವ್ಯಥೆಯೋ ಅದಲ್ಲ. ಕಾಫಿಯಾ ಎದ್ರದ್ದು ರಾಶಿ ಮಾಡತ್ತಾರ, ಒಟ್ಟು ರಾಶಿ ಮಾಡತ್ತಾರ. ಆ್ಯಂಡ್ ರೋಡ್ ಚಲೋ ಬತ್ತಪ್ಪ. ಆಫ್ ರೋಡ್ ನೋಡಿ ಅದ್ರಾಗ ಹತ್ತಿಸಿ
ಇಂಥ ಥಂಡಿಯಾಗೂ ಥಂಡಿ ಹಿಡಿಯಾಕತ್ತಿಲ್ಲ, ಸೆಕಿ ಚಾಲು ಆಗೈತಿ. ಇಲ್ಲಿ ಅಂತೂ ಬೆಸ್ಟ್ ಗಾಡಿ ಗೊತ್ತೇನ್ರಿ ಯಾವುದಂದ್ರೆ ಲಾರ್ಡ್ ಸ್ಪ್ಲೆಂಡರ್. ಅದು ಬಿಟ್ಟರೆ ಭಾಳ ಅಂದ್ರೆ ಪ್ಲಾಟಿನಾ ಸ್ಪ್ಲೆಂಡರ್ ಎರಡೇ ಕಿಂಗ್ ಇಂಥ ರೋಡಿ. ಹೋ ವ್ಯೂ ನೋಡ್ರಿ ಎಷ್ಟು ಬರೀ ಇದು. ಆ್ಯಂಡ್ ಸೊಲಕ್ಕಡು 8.2 ಕಿಲೋಮೀಟ್ರ್ 15 ನಿಮಿಷ ತೋರಿಸ್ಲಾತೈತ್ರಿ. ಟೈಮ್ 4:30 ಆಯ್ತಪ್ಪ. ಫೈನಲಿ ಸೊಲಕ್ಕಡು ಊರಿಗೆ ಬಂದೇವ್ರಿ. ಏನೋ ತಿರುಮನಾಥನ ಏನರ ಸಿಗ್ತೈತೆ ನೋಡ್ಬೇಕು ಇಲ್ಲೇ ತಿನ್ನಾಕ. ಆ್ಯಂಡ್ ಇದೇ ರೋಡ್ ನೋಡ್ರಿ. ಇನ್ನು ರೈಟ್ ತೊಗೊಂಡೇವಲ್ಲ, ಇನ್ನು ಕೊಳ್ಳಿ ಹೊಲಸು ರೂಟ ಇದು ಪೂರ ಇದೆ. ಇಲ್ಲೇನ್ರಿ ತಿನ್ನಾಕ ಏನರ ಸಿಗ್ತೈತೆ ನೋಡ್ಬೇಕು. ಡಾಗೇಶ್ ಬಾಯ್ ಬಂದು ಇಲ್ಲಿತ್ತಾನ. ಅಲ್ಲಿ ಪಡ್ ರೆಡಿ ಆಗತ್ತಾವು. ಆ್ಯಂಡ್ ಇಲ್ಲಿ ಅಣ್ಣ ಅದಾನ. ಆಗಲೇ ಬಿದ್ದಿರೋ ಎಕ್ಸ್ಪೀರಿಯನ್ಸ್ ಹೇಗೆ? ಸೆಕೆಂಡ್ ಟೈಮ್ ಇನ್ನೊಂದ್ಸಲ ಬೀಳಂಗಿಲ್ಲ ಅಂದ್ರೆ ಇನ್ನೊಂದ್ಸಲ ಇಲ್ಲಿ ಬರೋನು ಇದು ಬೇಕನವನ. ಆ್ಯಂಡ್ ಈ ರೋಡ್ ಏನು ಬರ್ತೈತಲ್ಲ, ಈ ರೋಡೇ ಪೂರಾ ಕೊಳ್ಳಿ ಇಲ್ಸಿ ಹೋಗ್ತೈತ್ರಿ. ಮಾರ್ಕೆಟಿಂಗ್ ನಮ್ಮ ಕಡೆ ಹ್ಯಾಂಗೆ ಸಾಬಾನ್ ತೊಗೊಬರ್ರಿ ಅದು ತೊಗೊಬರ್ರಿ ಅದು ಬರ್ತಾರಲ್ಲ ಹಂಗೆ ಅದು. ಆ್ಯಂಡ್ ಪಡ್ ರೆಡಿ ಅದು ತಿಂದು ಹೋಗೋಣ. ಕತ್ಲಾತಂದ್ರೆ ರೋಡ್ ಭಾಳ ಡೇಂಜರ್ ಐತೆ, ಹೊಡಿದು ವಜ್ಜ ಆಗ್ತೈತಿ. ಇನ್ನೇ ಈಗ ಆಫ್ ರೋಡ್ ಮಾಡಿ ಬಂದೀವಿ. ಎಪ್ಪೋ ರೋಡ್ ಚಲೋ ಐತ್ರಿ ಅನ್ಸಲ್ಲ. ಎರಡು ಗಾಡಿನೂ ಗಟ್ಟಿ ಶಾಂತು ಅಣ್ಣನೂ ಗಟ್ಟಿ. ನಮಗೆ ರೂಢಿ ಐತಿ ಬಿಡು, ನಿಮಗೆ ಅಂದರೆ ಈ ರೈಡ್ ಹೆಂಗೈತೆ ಗೊತ್ತೇನ್ರಿ, ಪೂರಾ ರೆಸ್ಪಾನ್ಸಿಬಿಲಿಟಿ ನಂದು. ನಾ ಏನು ಮಾಡಲ್ಲ, ನಾನೇ ಸಣ್ಣ ಓದೀನಿ. ಏನಂತೀರ ನನ್ನ ರೆಸ್ಪಾನ್ಸಿಬಿಲಿಟಿಯಿಂದ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಹೇಳಿ. ಡಾಗೇಶ್ ಬೈಲೆ ಕೂತ ಹೋಗಲೇ ತಿನ್ನಕ್ಕೆ ಏನ್ರ ಕೊಡು ಅಂದ್ರೆ ಬರ್ತೀನ, ಇಲ್ಲ ಬರಂಗಿಲ್ಲ ಬಲ್ಲಿ ಆತನ. ಬೆಂಡು ನೋಡ್ರಿ ಇವು ಹೆಂಗೆ ಉಳ್ತಾವ ಗಾಡಿ. ಆ್ಯಂಡ್ ಅಲ್ಲಂತರೂ ಏನು ಕಾಣೋದೇ ಇಲ್ಲ ನಿಮಗೆ. ಬಾಪ್ ರೇ ಬಾಪ್. ಒಂದು ದೊಡ್ಡ ಗಾಡಿ ಬತ್ತಂದ್ರೆ ಇನ್ನೊಂದು ಗಾಡಿ ಹೋಗಿ ಜಾಗನೇ ಇಲ್ಲ. ಬರೇ ಇದನ್ನೇ ಹೋಗೋದಿಲ್ಲ ರೀ, 2 ವೀಲರೇ ಹೋಗಂಗಿಲ್ಲ. ಅದು ಮ್ಯಾಪ್ ನೋಡ್ರಿ, ಅದು ಮ್ಯಾಪ್ ನೋಡ್ರಿ, ಬರೀ ಅದು ಮ್ಯಾಪ್ ನೋಡ್ರಿ ಅದು. ಬಾಯ್ಸ್ ಆ್ಯಂಡ್ ವ್ಯೂ ನೋಡ್ರಿ ಇಲ್ಲಿ. ಓಹೋ ನಿಂದರು ಸರಿ ಅಲ್ಲಿ ಇಲ್ಲಿ. ಹೆಂಗೆ ಬೆಂಡದ ನೋಡುವ ರೋಡ್ ನೋಡ್ರಿ, ಅದು ರೋಡ್ ಮೈ ತಣ್ಣಗೆ ಮಾಡ್ತೀವಿ ಸೀದಾ. ಅದು ಎಷ್ಟು ಆಕೈತೆ ಅಷ್ಟು ಹುಷಾರ್ಲೆ, ಸಾವಕಾಶ ಆರಾಮ್ ಕೆಳಗಿಳಿನತಿ, ಏನೂ ಅವಸರಿಲ್ಲ. ಹೇರ್ ಪಿನ್ ಬಂಡ್ 26ನೇದು. ಸರಿ ಓ ಡಾಗೇಶ್ ಬಾಯ್, ಒಟ್ಟು ಎಲ್ಲ ಕಡೆ ನಿಮ್ಮದು ಹಾವಳಿ ನೋಡು. ಹವಾ ಇಟ್ಟರೆ ಮಕ್ಕಳೇ ನೀವು ಎಲ್ಲ ಕಡೆ. ಈಗ ಹಿಂಗೆ ಬರ್ತಾರೆ ನೋಡಿ. ಎಷ್ಟು ಸೂಕ್ಷ್ಮ ಓಡಿಸಿದ್ರು ಕಡಿಮೆನೇ ಇಂಥ ಜಾಗದಾಗ. ಅಂದ್ರೆ ಇಂಥ ಘಾಟ್ ರೋಡ್ನಾಗ ಓಡಿಸ್ತೀನಿ ಅಂದ್ರೆ ಒಂದು ಸ್ವಲ್ಪ ರೂಲ್ಸ್ ಇರ್ತಾರಲ್ಲ, ಅವೆಲ್ಲ ನಾವು ಪಾಲಿಸಿದ್ರೇ ಭಾಳ ಚಲೋ ರೀ. ಒಂದು ಹಾರ್ನ್ ಕೊಟ್ಟು ಹೋಗ್ಬೇಕು ರೀ. ಎರಡನೇದಾದ್ರೆ ಹೊಟ್ಟೆ ಗಾಬರಿ ಆಗ್ಬಾರ್ದು. ಮುಂದೆ ಏನೇ ಬರಲಿ, ಲಾರಿ ಬರಲಿ ಏನ್ರಿ, ಹೊಟ್ಟೆ ಗಾಬರಿ ಆಗ್ಬಾರ್ದು. ಗಾಬರಿ ಆದ್ರೆ ನಿಮ್ಗೆ ಅರ್ಧ ಅಲ್ಲೇ ತಿಂದೇ ಬಿಡ್ತೈತೆ ಅದು. ಗಾಬರಿ ಆಗಲಿಲ್ಲ ಅಂದ್ರೆ ನಿಮ್ಗೆ ಏನೂ ಆಗೋದಿಲ್ಲ. ಹೊಟ್ಟೆ ತಲೆ ಕೆಡಿಸ್ಕೋಬಾರ್ದ್ರಿ. ಅಂದರೆ ಏನರ ಒಮ್ಮೆ ಎಮರ್ಜೆನ್ಸಿ ಏನರ ಬಂದ್ರೂ ಗಾಬರಿ ಆಗ್ಬಾರ್ದು ಹೊಟ್ಟೆ ಮನುಷ್ಯ. ಗಾಬರಿ ಆದ್ರೆ ಅಂದ್ರೆ ನಿಮ್ಗೆ ಅರ್ಧ ಅಲ್ಲೇ ನುಂಗೇ ಬಿಡ್ತೈತೆ ಅದು. ಆ್ಯಂಡ್ ಥರ್ಡ್ ಬಂದು ಘಾಟ್ನಾಗ ಯಾವಾಗಲೂ ಭಾಳ ಅಂದ್ರೆ ಭಾಳ ಬ್ರೇಕ್ ಹಿಡಿಬಾರ್ದ್ರಿ. ಎಂಜಿನ್ ಬ್ರೇಕಿಂಗ್ ಯೂಸ್ ಮಾಡಬೇಕು.
ಎಂಜಿನ್ ಬ್ರೇಕಿಂಗ್ ಯೂಸ್ ಮಾಡಿದ್ರಿ ಅಂದ್ರೆ ಗಾಡಿ ನಿಮ್ಮ ಕಂಟ್ರೋಲ್ನಾಗ ಇರ್ತೈತಿ. ನೀವು ಬರೀ ಬ್ರೇಕ್ ಮೇಲೆ ಹೊಡೆಯೋರು ತಗೋರಿ, ಬರೀ ನೀವು ಈಗ ಹಿಂಗೆ ದಂಡಿಗೆ ಬಂದ್ರಿ, ಹಿಂಗೆ ಒಮ್ಮೆ ಬ್ರೇಕ್ ಹಿಡಿದ್ರಿ ಅಂದ್ರೆ ಗಾಡಿ ನಿಂದ್ರಂಗಿಲ್ಲ. ಆ ಟೈಮಿಗೆ ಏನು ಮಾಡ್ಬೇಕಂದ್ರೆ ಎಂಜಿನ್ ಬ್ರೇಕಿಂಗ್ ಯೂಸ್ ಮಾಡ್ಬೇಕಾಕೈತ್ರಿ. ಏನಿಲ್ಲ, ನೀವು ಇದ್ದೇ ಸ್ಪೀಡ್ ಇರ್ತಿರಲ್ಲ, ಸ್ವಲ್ಪ ಸ್ಲೋ ಮಾಡೋದ, ಒಂದು ಗೇರ್ ಡೌನ್ ಮಾಡೋದು, ಎಂಜಿನ್ ಮೇಲೆ ಬಿಟ್ಟು ಬಿಡ್ಬೇಕ್ರಿ. ಅದು ಸ್ಲೋ ಮಾಡ್ತೈತೆ. ಆವಾಗ ಎರಡು ಅರ್ಧ ಫ್ರಂಟ್ ಬ್ರೇಕ್ ಅರ್ಧ, ಕಾಲಾಗಿನ ಬ್ರೇಕ್ ಅರ್ಧ. ಬೆಕ್ಕದಂಗೆ ನಿಮ್ಗೆ ಆರಾಮ್ಸೆ ಬೈಕ್ ಕಂಟ್ರೋಲ್ನಾಗ ಸಿಗ್ತೈತೆ. ನೀವು ಬರೀ ಬ್ರೇಕಿನ ಮ್ಯಾಗೆ ಹೋಗ್ಕೇನಂದ್ರೆ ನಾ ಹೇಳ್ತೀನಿ ಪಕ್ಕ ನೀವು ಎಲ್ಲರೂ ಹಾಯಿಸ್ತೀರಿ ಗಾಡಿ. ಇವೊಂದು 3 ಪಾಲಿಸಿಗಳು ನೋಡ್ರಿ. ಇಷ್ಟೆಲ್ಲ ನೀವು ಜರ್ನಿ ಮಾಡೋದಾಗ ತಲೆಯಾಗಿತ್ತಂದ್ರೆ ಮುಗೀತು, ನೀವು ಏನೂ ಇಲ್ಲ, ಆರಾಮ್ಸೆ ಎಲ್ಲಿ ಬೇಕಾದಲ್ಲಿ ಹೋಗಿ ಬರ್ತೀರಿ ನೀವು. ಏನು ಲಂಡನ್ ಅಂತಾರಲ್ಲ, ಲಂಡನ್ ರೋಡಿಗೆ ಹೋಗಿ ಬರ್ತೀರಿ ನೀವು. ಒಟ್ಟೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಒಂದು ಗಾಬರಿ ಆಗಬಾರ್ದು, ಒಂದು ರೂಲ್ಸ್ ಫಾಲೋ ಮಾಡಬೇಕು. 3ನೇದು ಎಂಜಿನ್ ಬ್ರೇಕಿಂಗ್ ಯೂಸ್ ಮಾಡಬೇಕು. ಬ್ರೇಕಿನ ಯೂಸ್ ಭಾಳ ಕಡಿಮೆ ಮಾಡ್ಬೇಕು ರೀ. ಯಾಕಂದ್ರೆ ನೀವು ಚಂತನ ಬ್ರೇಕ್ ಹಿಡಿದು ಏನು ಮಾಡ್ತೀರಿ ಗೊತ್ತೇನ, ಬರೀ ಬ್ರೇಕ್ ಯೂಸ್ ಮಾಡಿ ಆಗೋದ್ರಿಂದ ಬ್ರೇಕ್ ಪ್ಯಾಡ್ಸ್ ಗರಮ್ ಹಾಕವು. ಬ್ರೇಕ್ ಪ್ಯಾಡ್ಸ್ ಏನ್ರಿ ಗರಮ್ ಅದು ಅಂದ್ರೆ ಬ್ರೇಕೇ ಹತ್ತಂಗಿಲ್ಲ. ಮತ್ತೊಂದು 10 ನಿಮಿಷ ನಿಂತು ವೇಟ್ ಮಾಡೋಕ್ಕಾಕೈತಿ. ಅಷ್ಟೆಲ್ಲ ನಮಗೆ ತಲೆ ಆಗಿರೋದಿಲ್ಲ ರೀ ಅವಾಗ. ಸೊ ಏನು ಮಾಡಬೇಕು, ಆಲ್ಮೋಸ್ಟ್ ಆಲ್ ಎಂಜಿನ್ ಬ್ರೇಕಿಂಗ್ ಯೂಸ್ ಮಾಡಿರಿ. ನೋಡ್ರಿ, ನಾ ಬ್ರೇಕ್ ಹಿಡಿದಿಲ್ಲ, ಏನಿಲ್ಲ, ಎಂಜಿನ್ ಬ್ರೇಕಿಂಗ್ ಮೇಲೆ ಹೊಂಟಿಲ್ಲ ಅಷ್ಟೇ. ಈಗ ನೋಡಿ ಸ್ಲೋ ಮಾಡೋಕೆ ಅನ್ನಿಸ್ತಾ, ಹಿಂಗೆ ಸ್ಲೋ ಮಾಡ್ಬೋದು. ಮುಂದೆ ಯಾರೊಮ್ಮೆ ಬಂದ್ರಂದ್ರೆ ಒಂದು ಗೇರ್ ಡೌನ್ ಮಾಡಿ ಮುಂದಿನ ಬ್ರೇಕ ಹಿಂದಿನ ಬ್ರೇಕ ಹಿಡಿಬೇಕು ರೀ. ಅವಾಗ ಅರ್ಧ ಅವಾಗ ಗಾಡಿ ಕಂಟ್ರೋಲ್ನಾಗೂ ಸಿಗ್ತೈತಿ, ಗಾಡಿ ನಿಂದಿರ್ತದೆ. ಇಲ್ಲ ಅವಾಗ ನಾವೇ ನಿಂದಿರ್ಬೇಕು. ಇದು ಇದ್ರೆ ಕೊಳ್ಳಿ ನೋಡಕ್ಕೆ ಚಂದ ಕಾಣ್ತೈತಿ, ಆದ್ರೆ ಭಾಳ ಡೇಂಜರ್ ಐತಿ. ಅವು 3 ರೂಲ್ಸ್ ಕೂಡ ಇನ್ನೊಂದು ಬೇಕು ರೀ. ಏನು? ಬಂಡ ಧೈರ್ಯ ಭಾಳ ಬೇಕು ಇದಕ್ಕೆ ನಾಕೇನದ ಎಲ್ಲದಕ್ಕೂ ಐತ್ರಿ. ಬಂಡ ಧೈರ್ಯ ಇತ್ತಂದ್ರೆ ಮನುಷ್ಯ ಎಲ್ಲಿ ಬೇಕು ಎಲ್ಲನೂ ಮಾಡು. ಬರ್ಬರ್ತ ಕತ್ಲಾಗತ್ತದ, ಏನೂ ಕಾಣತೇ ಇಲ್ಲ. ಇದ್ದಿದ್ವೇ ಗಾಡಿ ಅವೇ 2 ಲೈಟ್ ಅದಾವೆ, ಮಿನಿ ಡ್ರೈವ್ ಬಿಟ್ಟರೆ ಗಾಡಿ ಲೈಟೇ. ಇಲ್ಲಿ ಕೇರಳ ತಮಿಳ್ನಾಡಿನಾಗ ಆಯಿತು, ಲೈಟಿನ ಸಂಬಂಧ ಗಾಡಿ ಹಿಡಿದು ಬಿಡ್ತಾರೆ, ಸುಮ್ಮನೆ ಜೀವ ತಿಂತಾರೆ ಬಂದವರು ಟೂರಿಸ್ಟ್ಗಳದೆಲ್ಲ. ಸೊ ಇಲ್ಲೆಲ್ಲ ಏನು ಎಕ್ಸ್ಟ್ರಾ ಲೈಟ್ಗಳೆಲ್ಲ ಅವಾಯ್ಡ್ ಅಂತ್ರಿ ಭಾಳ. ಸೊ ಮತ್ತೆ ನಾವೆಲ್ಲಿ ಕಾಣಂಗಿಲ್ಲ. ಬಟ್ ಆ್ಯಕ್ಚುಲಿ ಅವ್ರು ಅದು ಪದ್ಧತಿ ಸ್ವಲ್ಪ ತಪ್ಪು ಐತ್ರಿ. ಅದು ಅವರು ಯಾವ ವಿಚಾರದಿಂದ ಮಾಡ್ಯಾರೇನು ಗೊತ್ತಿಲ್ಲ. ಖರೆ ಈ ನೈಟ್ ಜರ್ನಿ ಮಾಡೋ ಮುಂದಾಗ ಟ್ರಕ್ ಆಯಿತು, ಇಂಥವು ಗಾಡಿಗಳದಾವಲ್ಲ, ಭಾಳ ಅಂದ್ರೆ ಭಾಳ ರಶ್ ಹೊಡಿತಾರೆ. ಕುಡಿದು ಹೊಡಿತಿರ್ತಾರೆ ಗಾಡಿ, ಡ್ರಿಂಕ್ಸ್ ಮಾಡಿ ಹೊಡಿತಾರಲ್ಲ. ಅವಾಗಿನಾಗ ಇವು ಲೈಟ್ ಗೀಟ್ ಏನೋ ಇಲ್ಲ ತೆಗೋರಿ ನಂಬಲ್ಲಿ. ಹೋಗಿಸಿದ ಅವ್ನು ಬಾಯ ಹೋಗಿ ಕುಂದ್ರಬೇಕಾಗ್ತದೆ ಗಾಡಿಯಾಗ. ಆದ್ರೆ ಅವ್ರು ಏನು ಅವ್ರ ರೂಲ್ಸ್ ಸಂಬಂಧ ಹಿಡಿದು ಈ ಕಡೆ ಎಲ್ಲ ಬ್ಯಾನ್ ಮಾಡ್ಯಾರ ಗೊತ್ತಿಲ್ಲ. ಇಲ್ಲಿ ಯಾರೇ ಬಂದರೂ ಅವ್ರ ಗಾಡಿಗೆ ಬರೋ ಸ್ಟಾಕ್ ಲೈಟ್ ಮ್ಯಾಗೆ ಬರ್ಬೇಕು. ಎಕ್ಸ್ಟ್ರಾ ಲೈಟ್ ಹಾಕ್ಸಿದ್ರಿ, ಫೈನ್ ತುಂಬ್ರಿ, ಲೈಟ್ ತೆಗೆದು ಕೊಟ್ಟು ಹೋಗ್ಬೇಕ್ರಿ ಅಷ್ಟೇ, ಮತ್ತೇನೂ ಇಲ್ಲ. ನಮ್ಮ ಪುಣ್ಯ ಇಲ್ಲಿ ತನ ನಾವು ಕೇರಳ ಪೂರ ಮುಗಿಸ್ಕೊಂಬಂದೇವಿ, ತಮಿಳ್ನಾಡು ಪೂರ ಮುಗಿಸ್ಲಾತ್ತೀವಿ. ಇಲ್ಲೂ ತನೂ ಯಾರೂ ಕೈ ಮಾಡಿಲ್ಲ. ಅಂದರೆ ನಾವು ಒಟ್ಟೆ ಲೈಟ್ ಯೂಸ್ ಮಾಡಲಿಲ್ಲ ಹತ್ರಿ. ಇದೇ ಕೊಳ್ಳಿಲ್ಸ್ನಾಗ ಈಗ ಹಚ್ಚಿ ನಿಮ್ಮ ಸಂಬಂಧ. ಆ್ಯಕ್ಚುಲಿ ಹಚ್ಚಬಾರ್ದು, ಮುಂದಿನವ್ರಿಗೆ ಎಫೆಕ್ಟ್ ಭಾಳ ಆಕೈತೆ. ಖರೆ ಆ್ಯಟ್ ನೈಟ್ ಟೈಮ್ ಹೈವೇದಾಗ ಇರ್ತಿರಲ್ಲ, ಹೈವೇ ಟೈಮ್ನಾಗ ಭಾಳ ಯೂಸ್ ಆಕೈತಿ. ಅವಾಗ ಬೇಕೇ ಬೇಕು ಲೈಟ್ ಇರಲಿಲ್ಲ ಅಂದ್ರೆ ನೈಟ್ ರೈಡ್ ಮಾಡೋದು ಭಾಳ ಅಂದ್ರೆ ಭಾಳ ಕಷ್ಟ ಆಕೈತಿ. ಹಿಲ್ಸ್ದಿಂದ ಕೆಳಗೆ ಇಳಿದೇವ್ರಿ ಆ್ಯಂಡ್ ಹೊಂಟೇವಿ ಸೇಲಂ ಕಡೆ. ಸೇಲಂ ಐತಿ 54 ಕಿಲೋಮೀಟ್ರ್, 1 ತಾಸು 13 ನಿಮಿಷ ತೋರಿಸತ್ತಿ. ಮೇ ಬಿ ಹೈವೇ ಇರ್ಬೇಕದು. ಬೆಂಗ್ಳೂರಿಗೆ ಹೋಗೇ ಬಿಡೋಣ್ರಿ ಅವತ್ತು. ಇಲ್ಲಿ ಸೇಲಂದಾಗ ಸ್ಟೇ ತೊಗೊಂಡು ಉಪಯೋಗ ಇಲ್ಲ. ಹೆಂಗಾದ್ರೆ ಹೈವೇ ಟು ಹೈವೇ ಸಿಕ್ತಂದ್ರೆ ಭಾಳ ಅಂದ್ರೆ ಭಾಳ ಜಲ್ದಿ ಹೋಗಿಬಿಡ್ತೇವೆ. ಸೊ ಏನು ಮಾಡಿಬಿಡೋನು, ಇವತ್ತು ಕರ್ನಾಟಕಕ್ಕೆ ಎಂಟ್ರಿ ಆಗಿಬಿಡೋನು. ಲೆಟ್ಸ್ ಗೋ ಟು ಬೆಂಗಳೂರು ಕೆಹೋ. ಫೈನಲಿ ನಾವು ನಮ್ಮ ಕರ್ನಾಟಕ ಎಂಟ್ರಿ ಕೊಟ್ಟೇವ್ರಿ. ಈಗ ಜಸ್ಟ್ ಹೊಸೂರದಿಂದ ಕ್ರಾಸ್ ಆಗಿ ಕರ್ನಾಟಕ ತಮಿಳ್ನಾಡು ಬಾರ್ಡ್ರ್ ದಾಟಿ ಈಗ ನಾವು ಕರ್ನಾಟಕಕ್ಕೆ ಎಂಟ್ರಿ ಆಗೀನಿ. ಆ್ಯಂಡ್ ಇಲ್ಲೇ ಬೊಮ್ಮಸಂದ್ರ ಒಳಗೆ ಇವತ್ತು ಸ್ಟೇ ಇರ್ತೀನಿ ರೀ. ನಾಳೆ ಏನೈತ್ಲ ನಮ್ಮ ಬಿಜಾಪುರ ಕಡೆ ಹೋಗೋಣತ್ತ. ಆ್ಯಂಡ್ ಇವತ್ತಿನ ಜರ್ನಿ ಬಂದು ಅಪ್ರಾಕ್ಸಿಮೇಟ್ಲಿ 430 ಕಿಲೋಮೀಟ್ರ್ ಆಗಿರ್ಬೋದು, ಏನೋ ಹೆಚ್ಚಿಗೆ ಆಗಿರ್ತೈತಿ, ಕ್ಯಾಲ್ಕುಲೇಷನ್ ಮಾಡಿಲ್ಲ. ಯಾಕಂದ್ರೆ ನಾವು ತಂಜಾವೂರಿಂದ ಸೀದಾ ಸೊಲಕ್ಕೂಡು ಕೊಳ್ಳಿ ಹಿಲ್ಸ್ ಹಿಡ್ಕೊಂಡು ನಾವು ಹೊಳ್ಳಿಗೆ ಎಲ್ಲಿ ಬಂದೇವ್ರಿ, ಬೆಂಗಳೂರಿಗೆ ಬಂದೇವಿ. ಸೊ ಜಾಸ್ತಿನೇ ಆಗಿರ್ತೈತಿ. ಆ್ಯಂಡ್
ಅಷ್ಟೇ. ನಾಳೆ ಇಲ್ಲಿಂದ ಬಿಜಾಪುರಕ್ಕೆ ಹೋಗೋನು. ಸೌತ್ ಇಂಡಿಯಾ ರೈಡ್ ಅನ್ನೋದು ಒನ್ ಆಫ್ ದ ಬೆಸ್ಟ್ ರೈಡ್ ಆಯಿತು ಆ್ಯಂಡ್ ಮೆಮೊರಿಯಾಗಿ ನಮ್ಮ ಕಡೆ ಉಳ್ಕೋದಂತ ಹೇಳ್ತೀನಿ ರೀ. ಮತ್ತೆ ಸಿಗೋಣ ನಾಳೆ ವಿಡಿಯೋನಾಗ. ಅಲ್ಲೇ ತನ ಆರಾಮಿರಿ, ಚೊಕ್ಕರಿ, ಟಡ, ಬಾಯ್ 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 ಬಾಯ್.